ಹಾಯ್ ಹಲೋ ನಮಸ್ಕಾರ. ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಅಶ್ವಥ್. ಇವತ್ತು ನಮ್ಮ ಜೊತೆ ಎರಡು ಯುವ ಪ್ರತಿಭೆಗಳಿದ್ದಾರೆ. ಅವ್ರು ಯಾರು ಅಂತ ಹೇಳಿ ಈಗಾಗಲೇ ನಿಮಗೆ ಒಂದು ಸ್ವಲ್ಪ ಗೊತ್ತಿರಬಹುದು. ಆದರೆ ಅದಕ್ಕಿಂತ ಮುಂಚಿತವಾಗಿ ನಾನು ಒಂದು ಸಿನಿಮಾ ಬಗ್ಗೆ ಹೇಳಲೇಬೇಕು. ಇಲ್ಲಿ 2006ರಲ್ಲಿ ಒಂದು ಸಿನಿಮಾ ಬಂದಿತ್ತು. ಆ ಒಂದು ಸಿನಿಮಾ ಸ್ಯಾಂಡಲ್ವುಡ್ಡಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿತ್ತು. ಆ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಬೇರೆ ಯಾರೂ ಅಲ್ಲ, ಯೋಗರಾಜ್ ಭಟ್ರು. ಎಸ್, ಯೋಗರಾಜ್ ಭಟ್ರು ನಿರ್ದೇಶನ ಮಾಡ್ತಿರುವಂತಹ ಮತ್ತೊಂದು ಸಿನಿಮಾ ಮನದ ಕಡಲು. ಈ ಒಂದು ಸಿನಿಮಾ ಮೂಲಕ ಇಬ್ಬರು ನಾಯಕಿಯರು, ಒಬ್ಬ ನಾಯಕ, ಅದರಲ್ಲೂ ಕೂಡ ಯುವ ಪ್ರತಿಭೆಗಳು, 3 ಜನರನ್ನು ಕೂಡ ಈಗಾಗಲೇ ಯೋಗರಾಜ್ ಭಟ್ರು ಇಂಟ್ರೊಡ್ಯೂಸ್ ಮಾಡಿರುವಂತಹದ್ದು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಅದರಲ್ಲಿ ಇಬ್ಬರು ಪ್ರಮುಖವಾಗಿರುವಂತಹ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ಮೊದಲನೇದಾಗಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಮೊದಲನೇದಾಗಿ ನಮ್ಮ ಸುಮುಖ್ ಅವರು, ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮ್ಮ ರಾಶಿಕಾ ಶೆಟ್ಟರು ಕೂಡ, ಅವ್ರನ್ನೂ ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಮೇಡಮ್. ಹೇಗಿದೆ ಸಿನಿಮಾ ಎಲ್ಲ, ಹೇಗೆ ಬಂದಿದೆ? ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಆಲ್ರೆಡಿ ನೋಡಿದ್ದೀರಾ, ಟೀಸರ್ ನೋಡಿದ್ದೀರಾ, ಸಾಂಗ್ಸ್ ಕೇಳಿದ್ದೀರಾ. ನೀವು ಹೇಳ್ಬೇಕು, ಹೇಗೆ ಅನ್ನಿಸ್ತು ಸಾಂಗ್? ಆ್ಯಕ್ಚುಲಿ ನಾನು 2 ಸಾಂಗ್ಸ್ ನೋಡಿದೆ. 2 ಸಾಂಗ್ಸು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಯಾಕೆಂತಂದರೆ 2 ಸಾಂಗ್ಸಲ್ಲಿ ಕೂಡ ಏನೋ ಒಂದಂತೂ ಅರ್ಥನೇ ಆಗಲ್ಲ, ಆದರೂ ಕೂಡ ತುಂಬ ಚೆನ್ನಾಗಿದೆ. ಇನ್ನೊಂದಂತೂ ತುಂಬ ಮೆಲೋಡಿ ಆಗಿದೆ, ಅದಂತೂ ಸೂಪರ್ ಡೂಪರ್ ಹಿಟ್ಟು. ಹೇಳಿ ಮೇಡಮ್, ಸಾಂಗ್ಸ್ ಬಗ್ಗೆ ಹೇಳೋದಾರೆ. ಸಾಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್ ಸರ್. ನಮ್ಗೆ ಇಡೀ ಸೆಟ್ಟಲ್ಲಿ ಒಂಥರ ಫೇವ್ರೆಟ್ ಸಾಂಗ್ ಅದು ಎಲ್ಲರಿಗೂ. ಯಾವುದು? ಹೂದುಂಬಿಯ ಕತೆ. ನಾವು ಮೆನ್ಷನ್ ಮಾಡಬೇಕು. ಹೂದುಂಬಿಯ ಕತೆ. ಆ ಲಿರಿಕ್ಸ್ ಆಕ್ಚುಲಿ ಕೇಳ್ದಾಗ ಒಂಥರ ಇಷ್ಟ ಆಗುತ್ತೆ. ಲಿರಿಕ್ಸ್ ಕೇಳ್ತಾ ಕೇಳ್ತಾ ಒಂದೊಂದು ಆ ಲೈನ್ಸ್ ಅರ್ಥ ಆಗ್ಬೇಕಾರೆ ಇನ್ನೂ ಒಂಥರ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸಾಂಗ್. ಸರ್ ಜೊತೆ ನಾನು ಕುತ್ಕೊಂಡು ಮಾತಾಡಿದಾಗಲೂ ಹೇಳ್ತಿರ್ತೀನಿ, ಸರ್ ಇದ್ರ ಹಿಂದೆ ಇರೋ ಮೀನಿಂಗ್ ಏನು, ಸುಮ್ಮನೆ ಕೇಳ್ತಾ ಇರ್ತೀನಿ ಸರ್, ಯಾಕಂದ್ರೆ ಸರ್ ಇನ್ನೊಂಥರ ಮೀನಿಂಗ್ ಇರುತ್ತೆ. ಓಕೆ ಸರ್, ಸುಮುಖ್ ಸರ್, ನೀವು ಹೇಳ್ಬೇಕೀಗ. ಮೊದಲ ಬಾರಿಗೆ ಮನದ ಕಡಲು ಆ ಒಂದು ಸಿನಿಮಾ ಮೂಲಕ ನೀವು ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡ್ತಾ ಇದ್ದೀರಾ. ಹೇಗಿದೆ ಸರ್, ಹೇಗಿದೆ ಪ್ರಿಪ್ರೇಷನ್ ಎಲ್ಲ ಹೇಗಿದೆ? ಫಸ್ಟ್ ಆಫ್ ಆಲ್ ಫ್ರೀಡಮ್ ಟಿವಿಗೆ ಥ್ಯಾಂಕ್ ಯು ಸೋ ಮಚ್, ಈ ಇಂಟರ್ವ್ಯೂ ನಮಗೆ ಕೊಟ್ಟಿದ್ದಕ್ಕೆ. ಹೇಗಿದೆ ಪ್ರಿಪ್ರೇಷನ್ಸ್? ಫಸ್ಟ್ ಸಾಂಗ್ ಬಗ್ಗೆ ಮಾತಾಡೋಣ. ನಮ್ದು 2 ಸಾಂಗ್ ಔಟ್ ಆಗಿದೆಯಲ್ಲ, ಸೊ ಹಾಗಿದ್ರಿಂದ ಲೈಕ್ ಜನಕ್ಕೆ ಆಲ್ರೆಡಿ ರೀಚ್ ಆಗಿರುತ್ತೆ, ನೋಡಿರ್ತಾರೆ. ನನಗೆ ಮೊದಲನೇ ಸಾಂಗು ಹೂದುಂಬಿ. ಅದು ಆ್ಯಕ್ಚುಲಿ ನಾವು ಶೂಟ್ ಮಾಡಿದ್ದು ಲಾಸ್ಟ್. ಇಡೀ ಸಿನಿಮಾ ನಾವು ಶೂಟ್ ಆದಮೇಲೆ ಆ ಸಾಂಗ್ ನಾವು ಶೂಟ್ ಮಾಡಿದ್ದು. ಆ್ಯಂಡ್ ವಿ ವರ್ ವೆರಿ ಕಾನ್ಫಿಡೆಂಟ್ ಬೈ ದೆನ್. ನಮಗೆ ರೋಪ್ ಹೆಂಗೆ, ಯಾಕಂದರೆ ತುಂಬ ರೋಪ್ ಶಾರ್ಟ್ಸ್, ನೀವು ನೋಡ್ದಂಗೆ ರೋಪ್ ಶಾರ್ಟ್ಸ್ ಇದೆ. ನಾನು ಹಾರಾಡ್ತಾ ಇದ್ದೀನಿ ಎಲ್ಲ ಕಡೆ, ಇನ್ನೇನೋ ಹಾರ್ಬಿಟ್ಟು ಒಂದು ಪೋಲ್ ಹಿಡ್ಕೊಂಡು ಅದ್ರ ಮೇಲೆ ಜಂಪ್ ಹೊಡಿತೀನಿ. ಸೊ ಅಡ್ವೆಂಚರ್ ನನಗೆ ತುಂಬ ಇಷ್ಟ ಆಯಿತು. ಅದು ಬಿಟ್ಟು ನಾನು ಹರಿ ಸರ್ ಕೇಳ್ತಾ ಇರ್ತೀನಿ, ಹೆಂಗಿದು ಈ ಹಾಡು, ಯಾಕೆ ಬರ್ತಾ ಬರ್ತಾ ಫಸ್ಟ್ ಟೈಮ್ ಕೇಳಿದಾಗ ಓಕೆ, ಇನ್ನೊಂದು ಸಲ ಕೇಳಿದಾಗ ಪರವಾಗಿಲ್ವಲ್ಲ ಅಂತ ಅನಿಸುತ್ತೆ, ಬಟ್ 10ನೇ ಸಲ ಕೇಳಿದಾಗ ಒಂಥರ ಲೂಪಲ್ಲಿ ಉಳ್ಕೊಂಡ್ಬಿಡ್ತು. ನಾನು ಹರಿ ಸರ್ ಕೇಳ್ತಾನೆ ಇರ್ತೀನಿ, ಹೆಂಗೆ ಸರ್ ಇದು ಅಂತ. ಅವ್ರು ಯಾವಾಗಲೂ ಹೇಳ್ತಾರೆ, ಮೆಲಡಿಗಿರೋ ವ್ಯಾಲ್ಯೂ ಅದೇ. ನಾವು ಇವತ್ತಿಗೆ ನಮಗೆ ಅನ್ನಿಸ್ತಾ ಇರ್ಬೋದು, ನಮ್ಮ ಪ್ರಾಬ್ಲಮ್ ಏನೋ ನಾವು ಅರ್ಜೆನ್ಸಿಲಿ ಇರ್ತೀವಿ. ಸಾಂಗ್ ರಿಲೀಸ್ ಆಯ್ತಾ ನಾಳೆ ಹಿಟ್ಟಾಗ್ಬಿಡ್ಬೇಕು, ನಾಡೋದು ಜನ ನಮ್ಗೆ ಎಲ್ಲನೂ ಗೊತ್ತಿಡ್ಬೇಕು. ಅದು ಹಂಗಾಗಲ್ಲ ಮೆಲಡಿ ಜೊತೆ. ಅದು ಹೋಗ್ತಾ 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 ತುಂಬ ಇಷ್ಟ ಆಗುತ್ತೆ. ಯಾವುದೇ ಹಿಸ್ಟ್ರಿನಲ್ಲಿ ಯಾವ ಹಾಡು ತೊಗೊಂಡ್ರು ಹಂಗೆ ಅಂತ. ಅದು ಬಿಟ್ಟು ತುರ್ರಾ ಬಂತು, ಅದು ಬಂದು ಇವಾಗ 4 ದಿವಸ ಆಗಿದೆ. ಅದರದ್ದು ಬೇರೆ ಆಡಿಯನ್ಸೇ ಇದೆ. ನಾವು ಜಿಬ್ರಿಷ್ ಅಂತ ಹೇಳ್ತೀವಿ, ಒಂದಷ್ಟು ಜನ ಏನು ಗುರು ಏನು ಬರ್ದಿದ್ರೆ ಅಂತ ಹೇಳಿದವರು ಅಂಥ ಸಾಂಗ್ಗಳು ತುಂಬ ಎಂಜಾಯ್ ಮಾಡ್ತಾರೆ. ಯಾಕಂದರೆ ಅದ್ರ ಹಿಂದೆ ಯಾವ ಇದೂ ಇಲ್ಲ, ಮೀನಿಂಗೂ ಇರಲ್ಲ. ಆಮೇಲೆ ಅದನ್ನು ಕರೆಕ್ಟಾಗಿ ಕಲ್ತ್ಕೊಬೇಕು ಅನ್ನೋ ಒಂದು ಇದು ಇರಲ್ಲ. ಅದು ಹೆಂಗಿರುತ್ತೋ ಜಿಬ್ರಿಷ್ ಅಲ್ಲ, ನಾವು ಹೆಂಗೆ ಬೇಕಾದ್ರೂ ಹಾಡ್ಕೊಂಡು ಟ್ಯೂನಲ್ಲಿ ಕೂರಿಸ್ಕೊಂಡು ಮಜಾ ಮಾಡ್ಬೋದು ಅನ್ನೋದು. ಓಕೆ. ಸರ್, ಈಗ ಯೋಗರಾಜ್ ಭಟ್ರು ಸಿನಿಮಾ ಅಂತಂತಂದರೆ ಒಂದು ವಿಭಿನ್ನವಾದಂತಹ ಒಂದು ಸಿನಿಮಾ. ಯಾಕೆಂತಂದರೆ ಈಗಾಗಲೇ ಸುಮಾರು 16 ಸಿನಿಮಾಗಳನ್ನು ಅವರು ಡೈರೆಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಅವರು ಒಂದು ಹೊಸತನವನ್ನು ಹುಡುಕುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ಸೊ ಹಾಗಾಗಿ ನಿಮ್ಮನ್ನು ಕೂಡ, ನೀವೆಲ್ಲರೂ ಕೂಡ ಹೊಸಬ್ರೆ. ಸೊ ನೀವು ಯಾವುದೋ ಒಂದು ಸಿನಿಮಾದಲ್ಲಿ ಯಾವುದೋ ಒಂದು ಶಾರ್ಟ್ ಮೂವಿ ಮಾಡಿದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಇಲ್ಲ, ನಂದೇ ಒಂದು ಸಿನಿಮಾ ಫಿಸಿಕ್ಸ್ ಟೀಚರ್ ಅಂತ ನಾನೇ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದು. ಕೊರೋನಾ ಕೋವಿಡ್ ಟೈಮಲ್ಲಿ ಮಾಡಿದೆ ನಾನು. ಅದು ಬೇಸಿಕಲಿ ಆರ್ಟ್ ಫೆಸ್ಟಿವಲ್ಸ್ಗೆ, ಫಿಲ್ಮ್ ಫೆಸ್ಟಿವಲ್ಸ್ಗೆ, ಅಲ್ಲಿಗೆ ರೀಚ್ ಆಗುವಂಥ ಒಂದು ಸಿನಿಮಾ, ಆ ಸರ್ಕಿಟ್ಗೆ. ಸೊ ಅದು ಮಾಡಿ ನಾನು ಅದು ಗೆದ್ದಿದ್ದೀನಿ. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಟ್ ಆಗಿತ್ತು, ಅಕ್ರಿಡೇಷನ್ ಸಿಕ್ತು ನನಗೆ. ಅಂದರೆ ಈ ಸಿನಿಮಾಗೆ ನೀವು ಇಬ್ಬರು ಹೇಗೆ ಸೆಲೆಕ್ಟ್ ಆಗಿರಿ ಮೇಡಮ್? ನೀವು ಹೇಳಬೇಕು, ಯಾವ ರೀತಿ ಸರ್, ನಾನೊಂದು ಆ್ಯಡ್ ಶೂಟ್ ಇತ್ತು, ಅಲ್ಲಿ ಹೋಗಿದ್ದಾಗ ಸಂತೋಷ್ ಸರೇ ಕ್ಯಾಮ್ರಾ ವರ್ಕ್ ಮಾಡ್ತಾಯಿದ್ರು. ಅಲ್ಲಿಂದ ನಾನು ವೀಡಿಯೋ ಕ್ಲಿಪ್ಪಿಂಗ್ನ ಸರ್ ತೋರಿಸಿ, ನನಗೆ ಒಂದ್ಸಲಿ ಕಾಲ್ ಬರುತ್ತೆ, ಈ ಥರ ಬನ್ನಿ ಆಡಿಷನ್ ಅಟೆಂಡ್ ಮಾಡಿ ಅಂತ. ಆಡಿಷನ್ ಅಟೆಂಡ್ ಮಾಡಿದೆ, ಹಿಂಗೆ ಡಿಸ್ಕಷನ್ಸ್ ನಡೀತು. ಒಂದಿನ ನನಗೆ ಕಾಲ್ ಬಂತು, ಹಿಂಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ. ಐ ವಾಸ್ ಲೈಕ್ ಶಾಕ್ಡ್.
ಓಕೆ ಆ ಕಾನ್ಫಿಡೆನ್ಸ್ ಇತ್ತು, ಯಾಕಂದ್ರೆ ಆಡಿಷನ್ ತುಂಬಾ ಚೆನ್ನಾಗಿ ಕೊಟ್ಟಿದೆ. ಅವತ್ತೇ ಸರ್ ಕೂಡ ಹೇಳಿದ್ರು, ಓಕೆ ಈ ತರ ಹಿಂಗಿದೆ ಡೇಟ್ಸ್, ಫ್ರೀ ಮಾಡ್ಕೊಳ್ಳಿ, ಫ್ರೀ ಇರಿ ಅಂತೆಲ್ಲ ಹೇಳಿದ್ರು. ಸೊ ಅದೊಂದು ಕಾನ್ಫಿಡೆನ್ಸ್ ಇತ್ತು. ಅಂಡ್ ಯೋಗರಾಜ್ ಸರ್ ಜೊತೆ ವರ್ಕ್ ಮಾಡೋದು ಯಾರಿಗೆ ಅದು ಇಟ್ಸ್ ಲೈಕ್ ಡ್ರೀಮ್. ಅಲ್ಲ ಮೇಡಮ್, ಈಗ ಫಸ್ಟ್ ಶಾಟ್ ನೀವು ಅದನ್ನ ಆ ಒಂದು ಫಸ್ಟ್ ಶಾಟ್ನ ಎದುರಿಸ್ಬೇಕಾದ್ರೆ ಒಂದು ಸ್ವಲ್ಪ ಭಯ ಅಂತ ಇದ್ದೇ ಇರುತ್ತೆ. ಸೊ ನೀವು ಹೇಗೆ ಅದನ್ನ ರಿಸೀವ್ ಮಾಡ್ಕೊಂಡ್ರಿ? ಸರ್ ಇವತ್ತಿಗೂ ನೆನಪಿದೆ, June 17th ನಮ್ದು ಫಸ್ಟ್ ಶಾಟ್ ಕೂಡ ನಂದೆ, ಲಾಸ್ಟ್ ಶಾಟ್ ಕೂಡ ನಂದೆ. ಸೂಪರ್. ಓ ಕ್ಯಾಮ್ರಾ ಮುಂದೆ ನಿಂತೀನಿ, ಐ ವಾಸ್ ಲೈಕ್ ಸೋ ನರ್ವಸ್, ನಂಗೆ ಏನು ಗೊತ್ತಾಗ್ತಿಲ್ಲ. ಫಸ್ಟ್ ಶಾಟ್ ಫಸ್ಟ್ ಡೇ ಲಾಸ್ಟ್ ಶಾಟ್ ಇಲ್ಲಿ ಇವತ್ತು ಫಾರ್ಮ್ ಹೌಸ್ ಅಲ್ಲಿ ಆಗಿದೆ. ಹೌದು, ಫಸ್ಟ್ ಶಾಟ್ ತೆಗಿತಿರ್ಬೇಕಾದ್ರೆ ತುಂಬಾ ನರ್ವಸ್ ಆಗಿದೆ, ಯಾಕಂದ್ರೆ ಹೊಸ ಟೀಮ್. ಸರ್ ಕೂಡ ಗೊತ್ತಿರ್ಲಿಲ್ಲ ಸರ್ ಹೇಗ್ ರಿಯಾಕ್ಟ್ ಮಾಡ್ತಾರೆ, ಈಗ ನಾನು ಮಿಸ್ಟೇಕ್ ಮಾಡ್ಬಿಡ್ತೀನ, ಯಾವಾಗ ಯಾರು ಏನು ಹೇಳ್ತಾರೆ ಏನು ಅಂತೆಲ್ಲ. ಬಟ್ ಈಸ್ ಲೈಕ್ ಸೂಪರ್ ಕೂಲ್. ಈ ತರ ಆಯ್ತು. ನೀವು ಹೇಳಿ ಸರ್, ಯಾಕೆಂದ್ರೆ ಮುಂಗಾರು ಮಳೆ ಅಂತ ಒಂದು ಸಿನಿಮಾ, ಆ ಒಂದು ಸಿನಿಮಾ ಒಂದಷ್ಟು ಸಿನಿಮಾಗಳು ಓಡದೇ ಇರುವಂತಹ ಸಿಚುವೇಶನಲ್ಲಿ ಮುಂಗಾರು ಮಳೆ ಮತ್ತು ದುನಿಯಾ ಈ ಎರಡೂ ಸಿನಿಮಾಗಳು ಬಂದು, ಸೊ ಎರಡೂ ಸಿನಿಮಾಗಳು ಕೂಡ ತುಂಬ ಹಿಟ್ ಆಯಿತು. ಸೊ ಈಗ 2025 ಮನದ ಕಡಲು. ಸೊ ಮನದ ಕಡಲು ಅಂತಂದರೆ ಆ ಟೈಟ್ಲೇ ಏನೋ ಒಂದು ಸ್ವಲ್ಪ ವೈಬ್ರೇಟ್ ಆಗಿದೆ, ಏನೋ ಒಂಥರ ಒಂದು ಫೀಲ್ ಕೊಡುವಂಥ ಒಂದು ಟೈಟ್ಲು. ಸೊ ಹಾಗಾಗಿ ಇಂಥ ಟೈಟ್ಲು, ಇಂಥ ನಿರ್ದೇಶಕರು, ಇಂಥ ಟೀಮ್ ಜೊತೆ ಕೆಲಸ ಮಾಡೋದು ಅಂತಂದರೆ ಅದು ನಿಮಗೆ ಒಂಥರ ಅದೃಷ್ಟ ಅಂತ ಹೇಳ್ಬೋದು. ಸೊ ಟೀಮ್ ಬಗ್ಗೆ ಹೇಳೋದಾರೆ ಸರ್? ಡೆಫಿನೆಟ್ಲಿ. ಇದು ಈ ಸಿನಿಮಾ ಮಾಡೋಕ್ಕೆ ಮುಂಚೆ ನಾನು ಇಂಥ ಒಂದು ದೊಡ್ಡ ಸಿನಿಮಾ ಇಷ್ಟು ಬೇಗ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಾವು ಹೊಸಬ್ರಾಗೋದ್ರಿಂದ ಲೈಕ್ ನಮ್ಮ ಸ್ಟ್ರಗಲ್ ಬೇರೆ ಥರ ಇರುತ್ತೆ, ಆಮೇಲೆ ನಮ್ಮ ಯೋಚನೆಗಳು ಬೇರೆ ಥರ ಇರುತ್ತೆ. ನಾವು ಇನ್ನೊಂದು 5 ವರ್ಷ ಅಂದ್ಕೊಂಡಿರ್ತೀವಿ ಇಂಥ ಸಿನಿಮಾಕ್ಕೆ ಈ ಥರ ಸ್ಟ್ರಗಲ್ ಮಾಡಿ ಯಾವುದೋ ಹಂತದಲ್ಲಿ ಯೋಗರಾಜ್ ಭಟ್ ಅಂತವ್ರು ಈ ಸಿನಿಮಾ ನಮ್ಮನ್ನು ನೋಡಿ ಸೆಲೆಕ್ಟ್ ಮಾಡ್ತಾರೆ ಅಂತ. ಬಟ್ ಇದು ಈ ಪಾಯಿಂಟಲ್ಲಿ ಆಗಿರೋದು ತುಂಬ ಅದೃಷ್ಟ ಇದೆ ನನಗೆ ಅಂತ ಅದು ಅನ್ಸುತ್ತೆ. ಅದು ಈ ಕೃಷ್ಣಪ್ಪ ಅವ್ರ ಜೊತೆ ಮಾಡ್ತಾ ಇರೋದು, ಮುಂಗಾರು ಮಳೆ ಆದಮೇಲೆ ಮತ್ತೆ ಅವರಿಬ್ರು ಕೊಲಾಬ್ರೇಷನ್. ಇದು ಐ ಥಿಂಕ್ ಈ ವರ್ಷದ ಒನ್ ಆಫ್ ದ ಬಿಗ್ಗೆಸ್ಟ್ ರೊಮ್ಯಾಂಟಿಕ್ ಫಿಲ್ಮ್ಸ್. ಅದು ಡೆಫಿನೆಟ್ ಆಗಿ ಅದು ಹಾಗೆ ಆಗುತ್ತೆ. ನನ್ನ ಅವ್ರು ಆಡಿಷನ್ ಮಾಡಿದ್ದು ಹಾಗೇನೆ, ಒಂದು ಸುಮಾರು ಜನ ಅವ್ರು ಆಡಿಷನ್ ಮಾಡಿದ್ರು ಆಲ್ರೆಡಿ, ಯಾವುದು ವರ್ಕೌಟ್ ಆಗಿಲ್ಲ ಅಂತ ಅವ್ರು ಬಿಟ್ಟು ಮುಂದೆ ಹೋಗಿದ್ರು. ಸುಮಾರು ಜನ ಸೆಲೆಕ್ಟ್ ಮಾಡೋದು, ಸುಮಾರು ಜನ ಬಂದಿದ್ರು ಆಡಿಷನ್ಗೆ, ಸುಮಾರು ಜನ 3 ತಿಂಗಳು, ನೀವು 3 ಜನ ಮಾತ್ರ ಸೆಲೆಕ್ಟ್ ಆದ್ರಿ. ಎಕ್ಸಾಕ್ಟ್ಲಿ. ಇಷ್ಟು 3 ತಿಂಗಳು ಆಡಿಷನ್ ಮಾಡಿದ್ದಾರೆ ಎಲ್ಲರಿಗೂ. ಅವ್ರಿಗೆ ಹೊಸಬ್ರನ್ನ ತರಬೇಕು ಅಂತ, ಅಥವಾ ಏನೋ ಒಟ್ಟು ಒಂದು ಹೊಸ ಟ್ಯಾಲೆಂಟ್ ಬೇಕು ಅಂತ ಇದ್ದಾಗ. ಸೊ ಇದು ಲಾಸ್ಟ್ ಮಿನಿಟಲ್ಲಿ ಯಾವಾಗ ಸಿನಿಮಾ ಬಿಟ್ಟರೋ ಅವಾಗ ಪ್ರಾಬಬ್ಲಿ ಫೋನ್ ಕಾಲ್ ಹೋಗಿತ್ತು. ನಮ್ಮ ತಾಯಿ ಯಾವುದೋ ಬೇರೆ ಕಾರಣಕ್ಕೆ ಸರ್ಗೆ ಫೋನ್ ಮಾಡಿದ್ರು. ಆಗ ನನ್ನ ನಂಬರ್ ಸಿಕ್ಕಿ ನನ್ನ ಜೊತೆ ಮಾತಾಡಿ ನನ್ನ ವಾಯ್ಸ್ ನೋಟ್ ಫಸ್ಟ್ ಕೇಳಿದ್ರು. ಯಾಕಂದರೆ ಅವ್ರಿಗೆ ಈಗಿನ ಟೈಮಲ್ಲಿ ಕನ್ನಡ ಮಾತಾಡ್ತಾರ ಅನ್ನೋದು ಯಾರಿಗೂ ಕಾನ್ಫಿಡೆನ್ಸ್ ಇಲ್ಲ. ಯಾಕಂದರೆ ಅಭಿನಯ ಓಕೆ, ನಾನು ಬಾಂಬೆಲಿದ್ದೆ, ಥಿಯೇಟ್ರಲ್ಲಿ ಮಾಡ್ತಾ ಇದ್ದೆ, ಅವ್ನು ಇಲ್ಲಿ ಬಂದು ಕನ್ನಡ ಮಾತಾಡಿ ನಮ್ಮ ಸಿನಿಮಾ ಮಾಡ್ತಾನೆ ಅನ್ನೋದು. ಓಕೆ. ಸೊ ಹಾಗಾಗಿ ಆಡಿಷನ್ ಮಾಡಿದ್ರು. ಆಡಿಷನ್ ಮಾಡಾದ್ಮೇಲೆ ಹಿ ವಾಸ್ ವೆರಿ ಕಾನ್ಫಿಡೆಂಟ್, ಈ ಥರ ಹುಡುಗ ಚೆನ್ನಾಗಿದ್ದಾನೆ, ಮಾಡ್ತಾನೆ. ಆಮೇಲೆ ಗಣೇಶ್ ಅವ್ರ ಜಾಗದಲ್ಲಿ ಕೂರ್ಬೇಕು ಮತ್ತೆ ಅನ್ನೋದು. ಯಾಕಂದರೆ ಎಲ್ಲಾರ್ದು ಎಕ್ಸ್ಪೆಕ್ಟೇಷನ್ ಮುಂಗಾರು ಮಳೆ. ನಮ್ಮ ಹುಡುಗರೆಲ್ಲ ಹೇಳ್ತಾ ಇದ್ರು, ರಣಬೀರ್ ಕಪೂರ್, ನಾನೇ ಕೂಡ ಹೇಳಿದೆ, ಋತಿಕ್ ರೋಷನ್ ಹೆಂಗಿದನ್ನ ರಿಸೀವ್ ಮಾಡ್ತೀರಾ ಸರ್? ಅದು ಈ ರಣಬೀರ್ ಕಪೂರ್, ಹೃತಿಕ್ ರೋಷನ್ ಅಥವಾ ಎಲ್ಲೋ ಬೇರೆ ಕಡೆಯಿಂದ ಬಂದಿದ್ದಾನೆ, ಸ್ವಲ್ಪ ಗುಡ್ ಲುಕಿಂಗ್, ಚಾರ್ಮಿಂಗ್ ಅವೆಲ್ಲ ಕೇಳಿದ್ದೀನಿ. ಬಟ್ ಅಲ್ಟಿಮೇಟ್ಲಿ ಅದೇ ವರ್ಕ್ ಅದು ಕೇಳಿನೂ ನನಗೆ ಒಂದು ಪ್ರಾಜೆಕ್ಟ್ ಬೇಕಲ್ಲ. ಹೌದು, ಅದು ನನ್ನ ಸಮಸ್ಯೆ ಆಯಿತು ಎಷ್ಟೋ ವರ್ಷ. ಎಲ್ಲ ಓಕೆ, ಎಲ್ಲರೂ ಹೇಳ್ತಾರೆ ಚೆನ್ನಾಗಿದೆಯಾ, ಚೆನ್ನಾಗೂ ಆ್ಯಕ್ಟಿಂಗ್ ಮಾಡ್ತೀಯಾ ಅಂತ, ಹೆಂಗೆ ಒಂದು ಪ್ರಾಜೆಕ್ಟ್ ಹೆಂಗೆ ಕಳಿಸೋದು ಅನ್ನೋದು ಒಂದು ಸಮಸ್ಯೆ ಆಯಿತು. ಬಟ್ ಇವಾಗ ಇದು ಸಿಕ್ಕಿರೋದ್ರಿಂದ ಪ್ಲ್ಯಾಟ್ಫಾರ್ಮು, ಇದನ್ನು ಸೈಡ್ಗೆಟ್ಟು ಇಷ್ಟು ದಿವಸ ಅವೆಲ್ಲ ಇತ್ತು ತಲೆಯಲ್ಲಿ, ಏನೋ ಹಿಂಗೆ ಆಗ್ಬಿಡ್ಬೇಕು, ಹಂಗೆ ಮಾಡಿಬಿಡ್ಬೇಕು ಅನ್ನೋದು. ಅದು ಬಿಟ್ಟು ಇವಾಗ ನಮ್ಮ ಕೆಲಸ ಏನಿದೆ, ನಮ್ಮ ಸಿನಿಮಾ ಏನಕ್ಕೆ ಬಂದಿದ್ದೀನಿ ಅನ್ನೋದು ಒಂದು ಕ್ಲಾರಿಟಿ ಇದೆ. ಸೊ ಸರ್ ಅಂತೂ ನನಗೆ ಅಷ್ಟು ಭರವಸೆ ಕೊಟ್ಟಿದ್ದಾರೆ. ಯಾವಾಗಲೂ ನನ್ನ ಒಬ್ಬ ನಟನಾಗಿ ನೋಡ್ತಾರೆ ಅವರು, ಬೇರೆ ಏನೂ ಇಲ್ಲ. ಅಂದರೆ ನಿನ್ನಿಂದ ಬೇರೆ ಏನು ಅಂತ, ಒಬ್ಬ ನಟನಾಗಿ ಏನೇನು ಮಾಡಬೇಕು, ನೀನು ಹೆಂಗೆ ಮಾಡಬೇಕು, ಮುಂದೆ ಹೇಗೆ ಹೋಗಬೇಕು, ಚೆನ್ನಾಗಿ ಗೈಡ್ ಮಾಡ್ತಾರೆ. ಸೊ ಅದನ್ನ ಓಕೆ ಮೇಡಮ್, ಈಗ ನೀವು ಈ ಸಿನಿಮಾವನ್ನು ಮಾಡದೇ ಇದ್ರೆ, ನಾನೊಂದಷ್ಟು ಆರ್ಟಿಕಲ್ ಎಲ್ಲ ಓದಿದ್ದೆ, ರಾಶಿಕಾ ಶೆಟ್ಟರು ಕ್ರಿಕೆಟಲ್ಲಿ ತುಂಬ ಇಷ್ಟಪಡ್ತಾರೆ, ಕ್ರಿಕೆಟ್ ಆಡ್ತಾರೆ ಅಂತ. ಅದೇ ನಿಜನಾ ಮೇಡಮ್? ಅದು ಏನು ಬೋಲರಾ ಬ್ಯಾಟ್ಸ್ಮನ್ನ ಗೊತ್ತಾಗ್ತಿಲ್ಲ ಇಲ್ಲ ಸರ್. ಹೇಳಿ ಪರವಾಗಿಲ್ಲ ಹೇಳಿ ಹೇಳ್ಬೇಕು. ನೀವು ಇಲ್ಲ, ಫ್ರೀಡಮ್ ಟಿವಿಲಿ ಇದ್ದೀರಾ, ನಿಮ್ಗೆಲ್ಲ ಫ್ರೀಡಮು ಇದೆ ಎಲ್ಲ ಥರ ಮಾತಾಡೋದಕ್ಕೆ. ಕ್ರಿಕೆಟರ್ ಅಲ್ಲ ಸರ್, ನಂಗೆ ಕ್ರಿಕೆಟ್ ಬಗ್ಗೆ ಏನೂ ನಾಲೆಜ್ ಇರಲಿಲ್ಲ, ಸುಮ್ಮನೆ ನೋಡ್ತೀನಿ. ಈ ಸಿನಿಮಾದಲ್ಲಿ ಕ್ರಿಕೆಟ್ ಆ ಥರದ ಒಂದು ಪಾತ್ರ ಮಾಡಿದ್ರೆ? ಕ್ರಿಕೆಟರ್ ಸರ್ ನಾನು ಈ ಸಿನಿಮಾದಲ್ಲಿ. ಓಕೆ. ಈ ಸಿನಿಮಾದಲ್ಲಿ ನನ್ನ ರಾಶಿಕಾ ಅಂತಾನೆ ನನ್ನ ಹೆಸರು. ಆ್ಯಂಡ್ ಕ್ರಿಕೆಟ್ ಅಂತ ಫಸ್ಟ್ ಹೇಳಿದಾಗ ಸರು ಯಾವ ಥರ ಹೇಗೆ ನಾನು ಸರಿಗೆ ಹೇಳ್ಬಿಟ್ಟೆ, ಸರ್ ನಂಗೆ ಕ್ರಿಕೆಟ್ ಬಗ್ಗೆ ಏನೂ ಗೊತ್ತೇ ಇಲ್ಲ, ಐಡಿಯಾನೇ ಇಲ್ಲ, ಬ್ಯಾಟ್ ಇಟ್ಕೊಳ್ಳೋದು ನನಗೆ ಗೊತ್ತಿರಲಿಲ್ಲ. ಪ್ರಾಕ್ಟೀಸ್ ಮಾಡಿಸಿದ್ರು, ಶೂಟ್ ಕೂಡ ಆಯಿತು.
ಆ ಶೂಟಿಂಗ್ ಟೈಮಲ್ಲಿ ಅನಿಸ್ತಿತ್ತು ನನಗೆ ನಾನು ಕ್ರಿಕೆಟರ್ ಆಗಬೇಕು ಓಕೆ ಅಂತ ಫೀಲ್ ಆಗುತ್ತೆ ಅಲ್ಲ. ಸೊ ಕ್ರಿಕೆಟ್ ಕಲಿತೆ, ಸ್ವಿಮ್ಮಿಂಗ್ ಕಲ್ತಿದ್ದೀನಿ ನಾನು. ಸೂಪರ್. ಸೊ ನೆಕ್ಸ್ಟ್ IPL ವಿಮೆನ್ಸ್ IPL ಟೈಮ್ ಅಷ್ಟೊತ್ತಿಗೆ ನೋಡೋಣ ಸರ್, ಪ್ರಾಕ್ಟೀಸ್ ಮಾಡೋಣ. ಒಂದು ಸಿನಿಮಾ ಹಾಡು ರಿಲೀಸ್ ಆಗಿದೆ, ಹೂದುಂಬಿಯ ಕಥೆ ಅಂತ ಹೇಳಿ. ಆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಇವರಂತೂ ಬಿಡಿ, ಸೂಪರ್, ಅವರಲ್ಲಿ ಎರಡು ಮಾತಿಲ್ಲ. ಮೇಡಮ್, ಆ ಥರದೊಂದು ಸೀನ್ಗಳನ್ನ ಮಾಡಬೇಕಾದ್ರೆ ಅಥವಾ ಆ ಥರದೊಂದು ಸಾಂಗ್ಸ್ಗಳು ನಿಮಗೆ ಬಂದಾಗ ಹೇಗೆ ಅನ್ಸುತ್ತೆ? ಯಾಕಂದರೆ ಫಸ್ಟ್ ಮೂವಿ, ಹಿಂದೆ ಯಾವ್ದಾದ್ರು ಮೂವಿ ಮಾಡಿದ್ರೆ ಮೇಡಮ್? ಇಲ್ಲ ಇಲ್ಲ ಸರ್, ಇವಾಗ ನಡೀತಾ ಇದೆ. ಹೌದು. ಸೊ ದೊಡ್ಡ ಬ್ಯಾನರು ಜೊತೆಗೆ ಒಳ್ಳೆ ನಿರ್ದೇಶಕರು, ಆಮೇಲೆ ಒಳ್ಳೆ ಸಂಗೀತ ನಿರ್ದೇಶಕರು, ಈ ಥರದೊಂದು ಇಷ್ಟು ಒಳ್ಳೆ ಕೋಸ್ಟ್ ಅದನ್ನೆಲ್ಲ ಯಾವ ರೀತಿ ಮೇಡಮ್, ಆ ಒಂದು ಕ್ಷಣ ನೀವು ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದೀವಿ ಸರ್? ಹೇಗಾಗಿತ್ತು ಅಂದರೆ ಅದೇ ಸುಮುಖ್ ಹೇಳ್ದಂಗೆ ಲಾಸ್ಟ್ ಸಾಂಗ್ ಶೂಟೇ ಇದ್ದಿದ್ದು ನಮಗೆ. ಆ ಟೈಮಲ್ಲಿ ಒಂದು ಕಂಫರ್ಟ್ ಝೋನ್ ಅಂತ ಕ್ರಿಯೇಟ್ ಆಗಿರುತ್ತೆ. ಆ್ಯಂಡ್ ಸರ್ ಜೊತೆ ವರ್ಕ್ ಮಾಡ್ತಿದ್ದೀನಿ. ಫಸ್ಟೇ ಕೇಳಿದಾಗಲೇ ಸಾಂಗ್ ತುಂಬ ಇಷ್ಟ ಆಗೋಗ್ಬಿಟ್ಟಿತ್ತು ನನಗೆ, ಹೂದುಂಬೆ ಸಾಂಗು. ಅದು ರಿಪೀಟ್ ಮೂಡಲ್ಲಿ ಹಾಗೆ ಕೇಳ್ತಾ ಇರ್ತಿದ್ದೆ. ಆ್ಯಂಡ್ ಸಾಂಗ್ ಶೂಟ್ ದಿನ ಅಂತ ಬಂದಿದ್ದ ದಿನ, ಆ್ಯಂಡ್ ಒಂದು ಕಂಫರ್ಟ್ ಝೋನ್ ಇರುತ್ತೆ ಅಲ್ಲ ನಮಗೂ ಆರ್ಟಿಸ್ಟ್ಗೂ. ಆ್ಯಂಡ್ ಟೀಮ್ ಅಷ್ಟೇ ಸಪೋರ್ಟ್ ಮಾಡ್ತಿರ್ತಾರೆ ಸರ್, ನಮ್ಮ ಟೆಕ್ನಿಷಿಯನ್ಸ್ ಆಗಿರಲಿ, ನಮ್ಮ ಯೋಗರಾಜ್ ಸರ್, ಸಂತೋಷ್ ಸರ್. ಆ ಒಂದು ಟೀಮ್ ವರ್ಕ್ ಅಂತ ಇದ್ದಾಗ ಸರ್ ನಮಗೆ ಆರ್ಟಿಸ್ಟ್ಗೆ ತುಂಬ ಕಂಫರ್ಟಬಲ್ ಮಾಡಿಕೊಟ್ಬಿಡ್ತಾರೆ. ಈಸಿ ಅನಿಸುತ್ತೆ. ಓಕೆ, ಈಗ ನಾನು ಆ್ಯಕ್ಟ್ ಮಾಡ್ಬೋದು, ಅವ್ರು ಏನೇ ಹೇಳಿದ್ರು ನಾನು ಮಾಡ್ಬೋದು ಕಂಫರ್ಟ್ ಝೋನ್ ಇರುತ್ತೆ ಅಲ್ಲ, ಅದು ಒಂಥರ ಈಸಿ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡುತ್ತೆ. ನೀವು ಹೇಳ್ತೀರಾ ಮೇಡಮ್ ಆ ಸಾಂಗ್ಸ್? ತುಂಬಾ ಚೆನ್ನಾಗಿ ಹಾಡ್ತಾರೆ. ಓಕೆ ಮೇಡಮ್, ನೀವು ಹೇಳಿ. ಇಲ್ಲ ಸರ್, ಆಕ್ಟರ್, ಸಿಂಗರ್. ಮೇಡಮ್ ನೀವೇ ಶುರು ಮಾಡಿ, ಪರವಾಗಿಲ್ಲ. ಶುರು ಮಾಡಿ ಹೋಗಿ. ಒಳ್ಳೆ ಮ್ಯೂಸಿಕ್, ಲಿರಿಕ್ಸ್ ಅಷ್ಟು ಚೆನ್ನಾಗಿದೆ. ನಿಮ್ದೇ ಹಾಡು ಕೇಳ್ಬಿಡೋಣ ಅಂತ. ನಿಮ್ಗೊಬ್ರಿಗೆ ಹಕ್ಕಿರೋದು ಹಾಳು ಮಾಡಕ್ಕೆ. ಹಾಳು ಮಾಡೋದು ಬೇಡ ಸರ್, ತುಂಬಾ ಚೆನ್ನಾಗಿದೆ ಹಾಡು, ಅದು ಹಾಗೆ ಇರ್ಲಿ. ನಮ್ಮ ಅಮ್ಮ ಹೇಳಿದಾರೆ ಪ್ಲೀಸ್ ಎಲ್ಲೋ ಹಾಡಕ್ಕೆ ಟ್ರೈ ಮಾಡ್ಬೇಡ ಅಂತ. ಸರ್ ನೀವು ಹೇಳಿ. ನನಗೂ ಅಷ್ಟು ಚೆನ್ನಾಗಿ ಬರಲ್ಲ, ಬಟ್ ಟ್ರೈ ಮಾಡ್ತೀನಿ. ಹೋ ದೊಂಬಿಯ ಕಥೆಯ ಬರೆದವನಾರು ಸಿಗಬಹುದೇ, ಈ ಸುಂದರ ಘಳಿಗೆ ಎಂದಿಗೂ ಹೀಗೆ ಇರಬಹುದೇ, ಜುಂಬರ ಬರ ದುಂಬಿ ಆಗುವೆನ ನನ್ನೊಲವಿನ ಹೂ ನೀನು, ಹೂ ದೊಂಬಿಯ ಕಥೆಯ. ಸೊ ಸಂಕ್ರಾಂತಿ ಹಬ್ಬಕ್ಕೆ ಈಗಾಗಲೇ ಎರಡು ಸಾಂಗ್ಸ್ ಕೂಡ ರಿಲೀಸ್ ಆಗಿದೆ ನಿಮ್ಮ ಸಿನಿಮಾದು. ಸೊ ನೀವು ಮನೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತೀರಾ? ನಮ್ಮ ಮನೇಲಿ ಸರ್ ಇದು ಸಂಕ್ರಾಂತಿ ಅನ್ನೋದು ಪೂಜೆ ಮಾಡ್ತೇವೆ. ಎಲ್ಲೂ ಬೆಲ್ಲ ಎಲ್ಲ ಹಂಚಲ್ಲ, ಇದೆಲ್ಲ ಇಲ್ಲ. ಜಸ್ಟ್ ಒಂದು ಮನೇಲಿ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರ್ಕೋತೀವಿ, ಪೂಜೆ ಮಾಡ್ತೀವಿ ಸರ್. ಇದನ್ನೇ ಮುಂಚೆ ನಾನು ಆ್ಯಕ್ಚುಲಿ ನೀವು ಮೂಲತಃ ಎಲ್ಲಿಯವರು ಮೇಡಮ್? ನಾನು ಚಿಕ್ಕಮಂಗ್ಳೂರು. ಇವಾಗ ಫ್ಯಾಮಿಲಿ ಎಲ್ಲ ಇರೋದು ಮೈಸೂರು ಸರ್. ಸೊ ಅಲ್ಲಿಂದೇ ಕಲ್ಚರ್ ಫಾಲೋ ಮಾಡ್ತಿರೋದ್ರಿಂದ ನಮ್ಮ ಮನೇಲಿ ಯಾರು ಸಂಕ್ರಾಂತಿನ ಅಷ್ಟು ಸೆಲೆಬ್ರೇಟ್ ಮಾಡಲ್ಲ. ಇಟ್ಸ್ ಜಸ್ಟ್ ಪೂಜೆ. ನನಗೆ ಆ್ಯಕ್ಚುಲಿ ನಾನು ಬೆಳೆದಿದ್ದು ಜಾಯಿಂಟ್ ಫ್ಯಾಮಿಲಿ ಥರ. ನಮ್ಮ ಅಮ್ಮ, ಅವ್ರ ತಂಗಿ, ಅವ್ರ ಕಸಿನ್ಸು ಎಲ್ಲರೂ ಒಟ್ಟಿಗೆ ಒಂದೇ ಮನೇಲಿ, ದೊಡ್ಡ ಮನೇಲಿ ಬೆಳೆದಿದ್ದು. ಸೊ ಬೆಳೆಯೋ ಟೈಮಲ್ಲಿ ನಮಗೆ ಎಷ್ಟು ಇಂಪಾರ್ಟೆಂಟ್ ಇದು ಅಂದರೆ, ನನಗೆ ಎಸ್ಪೆಷಲಿ ಎಲ್ಲ ಬೇರೆ ಸೆಪ್ರೇಟಾಗಿ ತರ್ತಾ ಇದ್ವಿ ಐಟಮ್ಗಳನ್ನ. ಎಳ್ಳು, ಬೆಲ್ಲ, ಅದೊಂದು ಪ್ಯಾಕೆಟ್ ಮಾಡ್ತಾ ಇದ್ವಲ್ಲ. ಸೊ ಎಲ್ಲ ಸೆಪ್ರೇಟ್ ಐಟಮ್ ಇಷ್ಟು ರಾಶಿ ಹಾಕೊಂಡು ಎದುರುಗಡೆ ಎಲ್ಲ ಬಂದು ನಾನು ಎಲ್ಲ ಹೆಂಗಸರ ಜೊತೆ ಬೆಳೆದದ್ದು. ಯಾಕಂದ್ರೆ ನಮ್ಮ ಎಲ್ಲ ಫೀಮೇಲ್ಸೇ ಇದ್ದಿದ್ದು ಮನೆಯಲ್ಲಿ. ಆಂಟಿ ಆಗಲಿ, ಅಕ್ಕ ಆಗಲಿ, ನನ್ನ ನೋಡ್ಕೊಂಡಿರೋರೆಲ್ಲರೂ ಅಕ್ಕಪಕ್ಕ ಎಲ್ಲ ಹೆಣ್ಮಕ್ಳೆ. ಸೊ ಅವಾಗ ಅವ್ರ ಜೊತೆ ಕೂತ್ಕೊಂಡು ನಾನು ಪ್ಯಾಕೆಟಲ್ಲಿ ತುಂಬಿಸಿ ಇಟ್ ವಾಸ್ ಲೈಕ್ ಅ ಫೆಸ್ಟಿವಲ್ ಮೋಡ್. ಆ್ಯಂಡ್ ದೆನ್ ಅದನ್ನು ಇಡೀ ಏರಿಯಾಗೆ ಹಂಚೋದು. ದಿನ ನಮ್ಗದೊಂದು ಖುಷಿ ಅಲ್ಲಿ ಹಂಚೋದು ಅನ್ನೋದು. ಸೊ ಐ ಹ್ಯಾವ್ ಎಂಜಾಯ್ಡ್ ಸಂಕ್ರಾಂತಿ ಅಲಾಟ್. ಇತ್ತೀಚೆಗೆ ಅಫ್ಕೋರ್ಸ್ ಈ ಸೋಷಿಯಲ್ ಮೀಡಿಯಾ ಬಂದ್ಮೇಲೆಲ್ಲ ಕಡಿಮೆ ಆಗ್ಬಿಟ್ಟಿದೆ, ಈ ಥರ ಇಂಟರಾಕ್ಷನ್ಸ್ ಕಡಿಮೆ ಆಗಿದೆ. ಬಟ್ ಅದು ಬಿಟ್ಟರೆ ಈ ಹಳ್ಳಿ ಕಡೆ ಇದೊಂದು ಹಬ್ಬನ ತುಂಬ ಗ್ರ್ಯಾಂಡಾಗಿ, ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಅದರಲ್ಲೂ ಹೆಣ್ಮಕ್ಳಂತೂ ಈ ಒಂದು ಹಬ್ಬ ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಸೊ ಮೇಡಮ್ ನೀವು? ಸರ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಅಲ್ಲ, ಅವತ್ತಿನ ದಿನ ಏನಂದರೆ ನೀಟಾಗಿ ರೆಡಿಯಾಗಿ ಚೂಡಿದಾರ್ ಸ್ಯಾರಿ ಎಲ್ಲ ಹಾಕೊಂಡು ಮನೆಯವ್ರ ಜೊತೆ ಮಾತಾಡ್ಕೊಂಡು, ನಾನು ಯೂಶಲಿ ಫೆಸ್ಟಿವಲ್ ಟೈಮಲ್ಲೆಲ್ಲ ಮನೇಲೇ ಇರ್ತೀನಿ ಸರ್. ಫ್ಯಾಮಿಲಿ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಇತ್ತೀಚೆಗೆ ತುಂಬ ಕಡಿಮೆ ಆಗಿದೆ. ಸುಮುಖ್ ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ವಿಶಸ್ ಆಗಿರಲಿ, ಏನೇ ಆಗಿರಲಿ, ಒಂದು ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಫ್ಯಾಮಿಲಿ ಜೊತೆ ಟೈಮ್ ತುಂಬ ಕಡಿಮೆ ಆಗುತ್ತೆ. ಸೊ ಆದಷ್ಟು ನಾನು ಫ್ಯಾಮಿಲಿ ಜೊತೆ ಫೆಸ್ಟಿವಲ್ ಟೈಮಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸುಮುಖ್ ಸರ್, ಈಗ ಇನ್ನೊಂದು ಎರಡನೇ ಸಾಂಗ್ಸ್ ಕೂಡ ತುರ್ರ ಅಂತೇಳಿ, ಅದು ಏನೋ ಒಂಥರ ಕೇಳೋದಕ್ಕೆ
ಏನಪ್ಪ ಇದು ಈ ಥರದ್ದು ಸಾಂಗ್ಸು ಅಂತ ಬಟ್ ಅದ್ರಲ್ಲಿ ತುಂಬ ಅರ್ಥಗಳಿದ್ದಾವೆ. ಯೋಗರಾಜ್ ಭಟ್ರು ಹೇಳಿದ್ರು, ನನಗೂ ಅರ್ಥ ಆಗಿಲ್ಲ ಬಟ್ ಅರ್ಥ ಅಂತ ಇದೆ, ಖಂಡಿತವಾಗ್ಲೂ ಇದೆ. ನೀವು ಹೇಳಿದ ದೊಡ್ಡ ವಿಷಯ ಇದು ಸರ್, ಎಷ್ಟು ಖುಷಿ ಆಗ್ಬಿಡ್ತಾರೆ ಅಂದ್ರೆ ಇಷ್ಟು ಅರ್ಥಗಳಿದೆ ಅಂತ. ಅಲ್ಲ ಅದೇನೋ ಒಂದು ಏಜ್ 24 ಅಂತ, ಹಾರಿಬಲ್ ಹಾರಿಬಲ್ 24 ಅಂತಂತ ಏನೋ ಒಂದು ಸುಮಾರು ಮಧ್ಯದಲ್ಲಿ ಬಂದು ಹೋಗುತ್ತೆ. ಹೌದೌದು. ಆ ಥರದ್ದೆಲ್ಲ ಸಾಹಿತ್ಯಗಳನ್ನ ನೋಡಿದಂಥ ಸಂದರ್ಭದಲ್ಲಿ ನಿಮ್ಗೆ ಫಸ್ಟ್ ಟೈಮ್, ಯಾಕಂದ್ರೆ ನೀವು ಫಸ್ಟ್ ಸಿನಿಮಾ ಮಾಡ್ತಿರೋದು, ಸೊ ಏನಪ್ಪ ಭಟ್ರು ಈ ತರ ಎಲ್ಲ ಸಾಂಗ್ಸ್ಗಳ ಬರೀತಾರೆ ಅನ್ಸಿದ್ದ ನಿಮ್ಗೆ? ಹತ್ರ ಏನಾದ್ರು ಅನ್ಸ್ತಾ? ಸರ್ದು ಇಷ್ಟು ವರ್ಷಗಳ ಕೆಲಸ ನೋಡ್ಕೊಂಡ್ ಬಂದ್ಮೇಲೆ ಅದನ್ನ ನಾನು ಕ್ವೆಶನ್ ಮಾಡೋ ಹಕ್ಕೆ ಇಲ್ಲ. ಅಲ್ಲ ಅವ್ರು ಒಂದ್ ಕಡೆ ಹಳೆ ಪಾತ್ರೆ ಅಂತಾರೆ, ಹಳೆ ಕಬ್ಬಣ ಅಂತಾರೆ, ಹಳೆ ಪಾತ್ರೆ ಅಂತಾರೆ, ಹಳೆ ಕಬ್ಬಣ ಅಂತಾರೆ, ಅದೇ ಟೈಮಲ್ಲಿ ಹೂದುಂಬಿ ಬರೀತಾರೆ. ಹೌದು, ಅವ್ರು ಹಿ ಸೋ ಟ್ಯಾಲೆಂಟೆಡ್. ಆಮೇಲೆ ಎಷ್ಟು ಓದ್ಕೊಂಡಿದ್ದಾರೆ ಅವರು. ಅವ್ರ ನಾಲೆಜ್ ಬಗ್ಗೆ ನಾನು ಅದನ್ನ ಪ್ರಶ್ನೆ ಮಾಡಕ್ ಆಗೋದೇ ಇಲ್ಲ. ಇವಾಗ ಯಾರೋ ಒಬ್ರು ನನಗೆ ಗೊತ್ತಿಲ್ಲ, ಅವ್ರು ಈ ತರ ಹಾಡು ಬರ್ದಿದ್ರೆ ಅವಾಗ ನಾನು ಅದನ್ನ ಕ್ವೆಶನ್ ಮಾಡ್ಬೋಯ್ತು. ಬಟ್ ನನಗೆ ಸರ್ ತುಂಬಾ ಚೆನ್ನಾಗಿ ಗೊತ್ತಿದ್ದಾರೆ. ಸೊ ಇಷ್ಟು ದೊಡ್ಡ ಸಾಹಿತಿ, ಇಷ್ಟು ಓದ್ಕೊಂಡಿರೋ, ಇಷ್ಟು ಪುಸ್ತಕಗಳು ಓದ್ಕೊಂಡಿದ್ದಾರೆ. ಸೊ ಈ ತರ ಮಾಡಿದಾಗ ಅವ್ರಿಗೆ ಗೊತ್ತು. ಅದೆಲ್ಲ ಬಿಟ್ಟು ಅವ್ರ ಫನ್ ಸೈಡ್ ಇದೆಯಲ್ಲ, ಅದನ್ನೆಲ್ಲೂ ಅವರು ಮುಚ್ಚಾಕಲ್ಲ. ಮೇಡಮ್, ಈಗ ಮುಂಗಾರು ಮಳೆ ನೀವು ನೋಡಿರ್ಬೋದು, ಮುಂಗಾರು ಮಳೆ ಸಿನಿಮಾ ನೋಡಿರ್ತೀರ ನೀವು. ಆ ಸಿನಿಮಾದಲ್ಲಿ ಲೊಕೇಶನ್ಸ್ಗಳಾಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ತುಂಬ ರಿಚ್ ಆಗಿ ಬಂದಿರೋಂಥದ್ದು. ಸೊ ಈ ಸಿನಿಮಾದಲ್ಲೂ ಕೂಡ ಒಂದಷ್ಟು ಲೊಕೇಶನ್ಗಳು ತುಂಬ ಅದ್ಭುತವಾಗಿ ಬಂದಿದ್ದಾವೆ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೀನಿ. ಸೊ ಎಲ್ಲೆಲ್ಲಿ ಲೊಕೇಶನ್, ಯಾವ್ಯಾವ ಲೊಕೇಶನ್ ಶೂಟ್ ಮಾಡಿದ್ವಿ ಸರ್? ಎಲ್ಲ ಒಂಥರ ಬ್ಯೂಟಿಫುಲ್ ಪ್ಲೇಸಸ್. ನಾವು ಮಂಗ್ಳೂರು, ಮುರುಡಲ್ಲಿ ಶೂಟ್ ಮಾಡಿದ್ವಿ. ಆಮೇಲೆ ಸೆಟ್ ಎಲ್ಲದೂ ಒಂದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಏನಂತ ಹೇಳ್ತಾರೆ, ಡಿಫ್ರೆಂಟ್ ಸಿಚುವೇಶನ್ಸ್. ಆ ಅನುಭವನೇ ಒಂಥರ ಡಿಫ್ರೆನ್ಸ್. ಆ್ಯಂಡ್ ಸರ್ ಜೊತೆ ವರ್ಕ್ ಮಾಡೋದಿದೆ ಅಲ್ಲ, ಲೈಕ್ ಏನೋ ಪುಣ್ಯ ಮಾಡಿದೀವಿ ಅನ್ಸುತ್ತೆ ಸರ್ ಜೊತೆ ವರ್ಕ್ ಮಾಡೋದು. ಫಸ್ಟ್ ಫಿಲಮೇ, ಯಾರಿಗೂ ಈ ಥರ ಒಂದು ಚಾನ್ಸ್ ಸಿಗಲ್ಲ. ಎಲ್ಲರಿಗೂ ಒಂದು ಆಸೆ ಇರುತ್ತೆ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ. ಬಟ್ ಸರ್ ಜೊತೆ ವರ್ಕ್ ಮಾಡಾದ್ಮೇಲೆ ಹೆಂಗೆ ಅನ್ಸುತ್ತೆ ಗೊತ್ತಾ, ಇನ್ನು ನೆಕ್ಸ್ಟ್ ಫಿಲಮು ಸರ್ ಜೊತೆ ಮಾಡಬೇಕು, ಇನ್ನು ನೆಕ್ಸ್ಟ್ ಯಾವಾಗ ಚಾನ್ಸ್ ಸಿಗುತ್ತೆ ಸರ್ ಜೊತೆ ವರ್ಕ್ ಮಾಡೋಕ್ಕೆ. ಸುಮುಖ್ ಹೇಳ್ದಂಗೆ ತುಂಬ ನಾಲೆಜಬಲ್ ಪರ್ಸನ್, ತುಂಬ ತಿಳ್ಕೊಂಡಿದ್ದಾರೆ ಸರ್. ಅಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೂ ಅಷ್ಟೇ, ಯಾವುದೇ ಒಂದು ಕಷ್ಟ ಅನ್ನೋದನ್ನ ಕೂಡ ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ರು. ಅವಾಗ ನಮಗೆ ಹೇಗೆ ಅನ್ನಿಸ್ತಿತ್ತು ಅಂದರೆ, ಇಷ್ಟೇನಾ, ಓಕೆ ಸರ್ ಇದನ್ನು ಆರಾಮಾಗಿ ಮಾಡಿ ಮುಗಿಸ್ಬಿಡೋಣ ಅಂತ ಅನ್ನಿಸ್ತಿತ್ತು. ಸರ್ ಎಷ್ಟು ಸಾಂಗ್ಸ್ ಇದೆ ಟೋಟಲ್ ಈ ಸಿನಿಮಾದಲ್ಲಿ? 7 ಸಾಂಗ್ಸು ಮೆಲೋಡಿ ಆಗಿದೆ ಅಥವಾ ಮಿಕ್ಸ್ ಅಂಡ್ ಮ್ಯಾಚ್? ಇವಾಗ 2 ಬಂತಲ್ಲ, ಅದರಲ್ಲಿ ಒಂದಕ್ಕೂ ಸಂಬಂಧನೇ ಇಲ್ಲ. ಒಂದು ಮೆಲಡಿ, ಇನ್ನೊಂದಿದೆ. ಈ ಥರ ಆಫ್ಕೋರ್ಸ್ ಇನ್ನೂ ಒಳ್ಳೊಳ್ಳೆ ಹಾಡುಗಳಿದೆ ಸರ್ ಪಾಕೆಟಲ್ಲಿ ಇಟ್ಟಿದ್ದಾರೆ ನೀವು. ಬಟ್ ಇದು ಲೊಕೇಶನ್ ನೀವು ಕೇಳೋದು, ಒಂದು ಹೇಳ್ತೀನಿ, ಇಟ್ಸ್ ಅನ್ ಅಡ್ವೆಂಚರ್ ಫಿಲ್ಮ್. ಒಂದು ಲವ್ ಸ್ಟೋರಿ. ಯೋಗರಾಜ್ ಭಟ್ ಅವರು ಮನದ ಕಡಲು ಅಂತ ಸಿನಿಮಾ ಮಾಡ್ತಾ ಇದ್ದಾರೆ. ಮುಂಗಾರು ಮಳೆ ಆದ್ಮೇಲೆ ಲವ್ ಸ್ಟೋರಿ ಅಂತ ಎಲ್ಲರಿಗೂ ಗೊತ್ತು. ಇಟ್ಸ್ ಗೋಯಿಂಗ್ ಟು ಬಿ ಆ ಟೈಮಲ್ಲಿ ಜೋಗ್ ಫಾಲ್ಸ್ ಅನ್ನೋದು ಒಂದು ಸ್ಟ್ಯಾಂಡ್ ಔಟ್ ಶಾರ್ಟ್ ಆಗಿದೆ. ಈಗ ಆ ಥರ ಒಂದು 100 ಇದೆ. ಆ ಥರ ಸರ್ಪ್ರೈಸ್ ಕೊಡುವಂಥ ಶಾರ್ಟ್ಗಳು. ಯಾಕಂದ್ರೆ ನಾವು ಸಮುದ್ರ, ಬೆಟ್ಟ, ರಿವರ್, ಆಮೇಲೆ ವಾಟರ್ ಫಾಲ್ಸ್, ಯಾವ ತರ ನಿಮಗೆ ಇದ್ಬೇಕು ಅಂದ್ರೆ, ಆಮೇಲೆ ಜನ ಈಸಿಯಾಗಿ ಹೋಗ್ದಿರೋ ಅಂತ ಲೊಕೇಶನ್ಸ್ ಅದು. ಅಲ್ಲೆಲ್ಲ ಹೋಗಿ ನಾವು ತುಂಬಾ ಅಡ್ವೆಂಚರಸ್ ಶೂಟ್ ಮಾಡಿದ್ವಿ. ಇಟ್ಸ್ ಗೋನ್ ಬಿ ಎಕ್ಸ್ಟ್ರೀಮ್ಲಿ ಅಡ್ವೆಂಚರ್. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಸಿನಿಮಾ. ಮಕ್ಕಳಿಗೆ, ಮನೆಯವ್ರಿಗೆ, ದೇ ಗೋನ್ ಎಂಜಾಯ್ ದಿಸ್ ಅ ಲಾಟ್. ಓಕೆ, ಈಗ ದೊಡ್ಡ ತಾರೆಯರು ಕೂಡ ಇದರಲ್ಲಿ ರಂಗಾಯಣ ರಘು ಸರ್ ಇದ್ದಾರೆ. ಸೊ ಅವ್ರ ಜೊತೆ ನೀವು 3 ಜನ ಆ್ಯಕ್ಟ್ ಮಾಡಬೇಕಂತ ಸಂದರ್ಭದಲ್ಲಿ ಹೇಗೆ ಎಂಜಾಯ್ ಮಾಡ್ತಿದ್ದೆ ಸೆಟ್ಟಲ್ಲೆಲ್ಲ? ನಾನು ಆ್ಯಕ್ಚುಲಿ ರಘು ಸರ್ ಜೊತೆ ವರ್ಕ್ ಮಾಡಿದ್ದು ಸ್ವಲ್ಪ ಕಡಿಮೆನೆ, ಯಾಕಂದರೆ ಇವರಿಬ್ರು ಜಾಸ್ತಿ ಸೀನ್ಸ್ ಇರ್ತಿತ್ತು. ಬಟ್ ಮೀಟ್ ಮಾಡಿದಾಗಲೆಲ್ಲ ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ಈಸ್ ವೆರಿ ಕ್ಯೂಟ್, ಹಂಬಲ್, ಸ್ವೀಟ್. ಕೂತಾಗ ಲೈಕ್ ಯಾವಾಗಲೂ ಏನೋ ಒಂದು ಹೇಳ್ತಾ ಇರ್ತಿದ್ರು ಸರ್, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು. ಅವರಲ್ಲಿರೋ ಎಕ್ಸ್ಪೀರಿಯನ್ಸು, ಅವ್ರಿಗೆ ಗೊತ್ತಿರೋ ವಿಷಯಗಳು ನಮ್ಮ ಹತ್ರ ಕೂತ್ಕೊಂಡು ತುಂಬ ಸಲ ಶೇರ್ ಮಾಡ್ತಿದ್ರು. ಈಗ ನೆಕ್ಸ್ಟ್ ಹೇಗೆ ಸ್ಟೆಪ್ ತೊಗೊಳ್ಬೇಕು ಅಂತ. ಈಗ ನಾವು ಇವಾಗ ನ್ಯೂ ಕಮರ್ಸ್, ನಮಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಲೈಫಲ್ಲಿ. ನೆಕ್ಸ್ಟ್ ಹೇಗೆ ಯಾವ ಥರ ಮೂವಿ ಸೆಲೆಕ್ಟ್ ಮಾಡಬೇಕು ಅಂತ ಬಂದು ಕುತ್ಕೊಂಡು ನಮಗೆ ನೀಟಾಗಿ ಹೇಳ್ಕೊಡ್ತಾಯಿದ್ರು. ವೆಯ್ಟ್ ಮಾಡಿ, ಮೂವಿ ಮಾಡ್ತಿದ್ದೀರಾ ಯೋಗರಾಜ್ ಸರ್ ಜೊತೆ, ಆರಾಮಾಗಿ ಪೇಷನ್ಸಿಂದ ಈ ಟೈಮ್ನ ಎಂಜಾಯ್ ಮಾಡಿ ನೀವು. ನೆಕ್ಸ್ಟ್ ಸ್ಟೆಪ್ ತೊಗೊಳ್ಬೇಕಾ, ಕೇರ್ಫುಲ್ಲಾಗಿ ಸ್ಟೆಪ್ ತೊಗೊಳ್ಳಿ ಅಂದ್ಕೊಂಡು ಆ್ಯಸ್ ಅ ಫ್ಯಾಮಿಲಿ ಮೆಂಬರ್ ಹೇಳ್ಕೊಡ್ತಾರಲ್ಲ, ಆ ಥರ ಹೇಳ್ತಾಯಿದ್ರು. ಇವನ್ ದತ್ತನ ಸರ್ ಕೂಡ ಖಂಡಿತ. ಆ್ಯಕ್ಚುಲಿ ದತ್ತಣ್ಣ ಸರ್ ಬಗ್ಗೆ ಕೇಳಬೇಕಾಯ್ತು. ಅವರು ಫಸ್ಟ್ ಪ್ರೆಸ್ ಮೀಟಲ್ಲಿ ಅವರು ಹೇಳ್ತಾಯಿದ್ರು ಈ ಸಿನಿಮಾ ಬಗ್ಗೆ ಹಿಂಚಾಗಿ ಹೇಳ್ತಾಯಿದ್ರು, ಯಾವ ರೀತಿ ಹೆಂಗೆ ಯಾವ ಥರ ಬಂದಿದೆ ಅಂತೇಳಿ. ಬಟ್ ಸರ್ ಅದಕ್ಕೆ ಕೇಳಿದ್ರು,
ಒಂದೊಳ್ಳೆ ಟೇಕ್ ಆಫ್ ಕೊಟ್ಟರು ನಮಗೆ ದತ್ತಣ್ಣ ಸರ್ ಅಂತ ಹೇಳಿ. ಹೌದು. ಸೊ ಅವರು ಆ ಸಿನಿಮಾನ ತುಂಬ ಎಂಜಾಯ್ ಮಾಡಿದ್ದಾರೆ ತುಂಬ. ಯಾಕೆಂತಂದರೆ ಆ ಸಿನಿಮಾ ಪ್ರತಿಯೊಂದು ಸೀನ್ ಕೂಡ ದತ್ತಣ್ಣ ಸರ್ ಹತ್ರ ನಾನು ಮಾತಾಡ್ತಿರ್ಬೇಕಾದ್ರೆ ಕೂಡ ಅದನ್ನೇ ಹೇಳಿದ್ರು, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಸುಮುಖ್ಗಂತೂ ಹೇಳಿ ಮಾಡಿಸಿದ ಸಿನಿಮಾ, ರಾಶಿ ಆಗಿರ್ಬೋದು ಅಥವಾ ಅಂಜಲಿ ಆಗಿರ್ಬೋದು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಂತ ತುಂಬ ನಾನು ಹತ್ರದಿಂದ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್ ನೀವು, ದತ್ತಣ್ಣ ಹಿರಿಯ ನಟರು ಅವರು. ನಾನು ರಂಗಭೂಮಿ ಮುಂಚಿನಿಂದ ಮಾಡ್ತಾ ಇದ್ರಿಂದ, ಆಮೇಲೆ ನಮ್ಮ ತಂದೆ ತಾಯಿನೂ ರಂಗಭೂಮಿ ಅವರು. ಸೊ ದತ್ತಣ್ಣ ನನಗೆ ತುಂಬ ಕ್ಲೋಸ್ ಮುಂಚಿನಿಂದ, ಯಾಕಂದರೆ ನಮಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಥರ ಅವರು. ಸೊ ಹಾಗೆ ನಾನು ನೋಡ್ಕೊಂಬಂದಿದ್ದೀನಿ ಅವ್ರನ್ನ. ಬಟ್ ಅದು ಬಿಟ್ಟು ಈ ಥರ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡೋದು ಇದು ಫಸ್ಟ್ ಟೈಮು. ಸೊ ಅವರು ಇಷ್ಟು ಎಂಜಾಯ್ ಮಾಡ್ಯಾರ ಈ ಸಿನಿಮಾ ಶೂಟಿಂಗ್. ಅಂದರೆ ಈ ಥರ ಅಡ್ವೆಂಚರ್ ಆಗಲಿ, ಅವ್ರು ಎಲ್ಲೆಲ್ಲೋ ಹೋಗಿ ಜಂಪ್ ಮಾಡಬೇಕಾಯ್ತು ನೀರಿಂದ ಆಚೆ, ಅದು ಬಂದು ತುಂಬ ಚಾಲೆಂಜಸ್ ಇತ್ತು ಅವ್ರಿಗೆ. ಬಟ್ ಹೀಸ್ ಎಂಜಾಯ್ಡ್ ಇಟ್ ಆಲ್. ಅವ್ರು ಅದೇ ಹೇಳಿದ್ರು, ಸಿನಿಮಾ ಮುಗಿದಾದ್ಮೇಲೆ ಎಷ್ಟೋ ವರ್ಷ ಆದಮೇಲೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಬಂತು. ಒಂದು ಒಳ್ಳೆ ಟೀಮ್ ಜೊತೆ ವೆರಿ ಜೆನ್ಯೂನ್ಲಿ ಕ್ರಿಯೇಟಿವ್, ಜೆನ್ಯೂನ್ಲಿ ಆರ್ಟ್ ಏನೋ ನಾವು ಕ್ರಿಯೇಟ್ ಮಾಡಿದೀವಿ ಅನ್ನೋ ಒಂದು ಫೀಲಿಂಗ್ ಬಂತು ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಹಿ ಈಸ್ ಹ್ಯಾಪಿ. ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್. ಕಲಿಯೋದು ಆಬ್ವಿಯಸ್ಲಿ ಒಂದೊಂದು ಸೆಕೆಂಡಲ್ಲೂ ಇರುತ್ತೆ ಇವ್ರಗಳ ಜೊತೆ. ಮೇಡಮ್, ಈಗ ಇ ಕೃಷ್ಣಪ್ಪ ಅವರು ಪ್ರೊಡ್ಯೂಸರು, ಅವರ ಬ್ಯಾನರಲ್ಲಿ ಸಿನಿಮಾ ಸಿಕ್ಕಿದೆ ಅಂತಂತಂದರೆ ಎಲ್ಲೋ ಒಂದು ಕಡೆ ಒಂದು ಅದೃಷ್ಟ. ಯಾಕೆಂದರೆ ಪೂಜಾ ಗಾಂಧಿ ಅವರು ಕೂಡ ಮುಂಗಾರು ಮಳೆ ಬರುವಂತಹ ಸಂದರ್ಭದಲ್ಲಿ ಅವರು ಕೂಡ ಹೊಸಬ್ರೆ, ಸೊ ನೀವು ಕೂಡ ಹೊಸಬ್ರೆ. ಸೊ ಅಂತಹ ಬ್ಯಾನರಲ್ಲಿ ಕೆಲಸ ಮಾಡಬೇಕಾದ್ರೆ ಹೇಗೆ ಅನ್ನಿಸ್ತು ಮೇಡಮ್? ಅವಕಾಶ ಸಿಕ್ತಾಗ ಹೇಗೆ ನಿಮ್ಮ ರಿಯಾಕ್ಷನ್ ಯಾವ ರೀತಿ ಇತ್ತು? ಸರ್ ಫಸ್ಟು ತುಂಬ ಖುಷಿ. ನಾನು ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ ಸರ್ ಆ ಟೀಮ್ಗೆ. ನಮ್ಮ ಯೋಗರಾಜ್ ಸರ್, ಕೃಷ್ಣಪ್ಪ ಸರ್, ಇದು ಲೈಕ್ ಟು ದ ಹೋಲ್ ಟೀಮ್. ಗಂಗಾಧರ್ ಸರ್, ನಮ್ಮ ಸಂತೋಷ್ ಸರ್, ಆ ರೆಸ್ಪೆಕ್ಟ್, ಆ ಒಂದು ಪ್ರೀತಿ ಯಾವಾಗಲೂ ಜಾಸ್ತಿನೇ ಇರುತ್ತೆ. ಫಸ್ಟ್ ಫಿಲಮ್, ಅಷ್ಟು ಒಳ್ಳೆ ಬ್ಯಾನರ್, ಅಷ್ಟು ಒಳ್ಳೆ ಟೀಮ್ ಜೊತೆ ಸಿಕ್ಕಿದೆ ಅಲ್ಲ. ಆ್ಯಂಡ್ ತುಂಬ ಕಲಿಯೋಕ್ಕಿತ್ತು, ಇದು ಮಾಡಿದ್ದಾರೆ. ಆ ಒಂದು ಸ್ಪೇಸ್ ಕೊಟ್ಟಿದ್ರು ಸರ್ ನಮ್ಮೆಲ್ಲರಿಗೂ. ಸೊ ವಿ ಆರ್ ಸೋ ಹ್ಯಾಪಿ. ಎಸ್, ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತೆ ಮನದ ಕಡಲು ಟೀಮ್ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಈಗ ಒಂದು ಬ್ರೇಕ್.